ಕಾಂಗ್ರೆಸ್ಸಿಗರ ಪ್ರಕಾರ ಹೀರೋ, ಜೆಡಿಎಸ್ ಬಿಜೆಪಿ ಪ್ರಕಾರ ಹುಚ್ಚ. ಇದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಕೇಳಿ ಬರ್ತಿರ್ತಕ್ಕಂಥ ಕಾಮೆಂಟ್ ಮತ್ತೆ ಚರ್ಚೆ. ಮತ್ತೊಂದ್ ಕಡೆ ಮೈ ಮರೆತ್ರೆ ಮಾರಣಹೋಮ ಆಗುತ್ತೆ ರಾಜಕೀಯವಾಗಿ ನಿಮ್ದು ಅಂತ ಕಾಂಗ್ರೆಸ್ಸಿಗರಿಗೆ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸುದ್ದಿಗಳ ಜೊತೆ ಮತ್ತೊಂದಷ್ಟು ಸುದ್ದಿಗಳಿದೆ. ಪ್ರೈಮ್ ಟೈಮ್ ನ ಕಡೆವರೆಗೂ ನೋಡಿ. ಟಾಪ್ 10 ಇವತ್ತಿನ ಸುದ್ದಿಗಳನ್ನ ಹೇಳುವಂತ ಸಮಯ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೇನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ಜರ್ನಲಿಸಂಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮ್ಗೆ ಸಪೋರ್ಟ್ ಮಾಡಬಹುದು. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ನನ್ನ ರಾಜಕೀಯ ಜೀವನ ಮುಗಿದಿದೆ. ನಿಮ್ಮ ರಾಜಕೀಯ ಭವಿಷ್ಯ ಉತ್ತಮವಾಗಿರ್ಬೇಕಾದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ. ಇಲ್ಲದೇ ಇದ್ರೆ ನಿಮ್ಮ ರಾಜಕೀಯ ಮಾರಣ ಹೋಮ ನಿಶ್ಚಿತ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ SIR ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯನವರು ದೇಶದಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸತಕ್ಕಂಥ ಚುನಾವಣಾ ಆಯೋಗ ಇಲ್ಲದಂತಾಗಿದೆ. ಬಿಜೆಪಿ ನೇತೃತ್ವದಲ್ಲಿ ದುರಾಡಳಿತ ನಡೀತಿದೆ ಅಂತ ಆರೋಪ ಮಾಡಿದ್ರು. ಸರ್ವಾಧಿಕಾರದಲ್ಲಿ ನಂಬಿಕೆ ಹೊಂದಿರತಕ್ಕಂಥ ಬಿಜೆಪಿ ದೇಶದಲ್ಲಿ ಸರ್ವಾಧಿಕಾರ ಸ್ಥಾಪಿಸೋಕೆ ಹೊರಟಿದೆ. ಶೂದ್ರರು ಬಿಜೆಪಿ ಜೊತೆ ಹೋಗಬಾರದು. ಬಿಜೆಪಿ ಶೂದ್ರರ ವಿರೋಧಿ. ಸುಳ್ಳನ್ನ ಮಾರಾಟ ಮಾಡುವ ಸುಳ್ಳಿನ ಕಾರ್ಖಾನೆ ಬಿಜೆಪಿ. ಅಧಿಕಾರಕ್ಕಾಗಿ ಬಿಜೆಪಿ ಯಾವುದೇ ಮಟ್ಟಕ್ಕೂ ಇಳಿಯಲು ಸಿದ್ಧವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಚ್ಚರ ತಪ್ಪಿದ್ರೆ ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಮುಗಿಸುತ್ತದೆ ಅಂತ 1 ತಿಂಗಳು ಮೈಮರೆತರು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ ಅಂತ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಕಾಂಗ್ರೆಸ್ ನಾಯಕರು, ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟರು. ಸುಳ್ಳನ್ನ ಮಾರಾಟ ಮಾಡುವ ಸುಳ್ಳಿನ ಕಾರ್ಖಾನೆ ಬಿಜೆಪಿ. ಅಧಿಕಾರಕ್ಕೆ ಬಿಜೆಪಿ ಯಾವುದೇ ಮಟ್ಟಕ್ಕೂ ಇಳಿಯುತ್ತೆ ಅಧಿಕಾರಕ್ಕೆ ಬರೋಕೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಚ್ಚರ ತಪ್ಪಿದ್ರೆ ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಮುಗಿಸುತ್ತೆ. 1 ತಿಂಗಳು ಮೈಮರಿಬೇಡಿ. ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಕಾಂಗ್ರೆಸ್ ನಾಯಕರು, ಶಾಸಕರಿಗೆ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಯ್ತು. TMC ಮನೆಗೆ ಹೋಯ್ತು. ಬಿಜೆಪಿ ಅಧಿಕಾರಕ್ಕೆ ಬಂತು. 60-70 ಲಕ್ಷ ವೋಟರ್ಸ್ ಡಿಲೀಟ್ ಮಾಡಿದ್ರು ಅಲ್ಲಿ. ಯಾಕಂದ್ರೆ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಮುಸಲ್ಮಾನರು ಬಂದಿರೋ ಅವ್ರು ತೆಗೆದಿದೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಅಸ್ಸಾಮಲ್ಲೂ ಅದೇ ಕತೆ. ಅದು ತಮಿಳ್ನಾಡಲ್ಲೂ ತೆಗೆದ್ರು. ಆದ್ರೆ ಅಧಿಕಾರಕ್ಕೆ ಬಂದಿದ್ ಮಾತ್ರ TVK. ಕೇರಳದಲ್ಲೂ ತೆಗೆದ್ರು. ಅಲ್ಲಿ ಬಂದಿದ್ದ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್. ಇಲ್ಲಿ ನಮ್ಮನ್ನ ಓಟ್ಸಕ್ಕೆ ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ಶೂದ್ರರು ಬಿಜೆಪಿ ಸೇರಬಾರ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಂದೇನೋ ಮುಗೀತು, ನಿಮ್ದೆಲ್ಲ ನೋಡ್ಕೊಳ್ಳಿ, ಭವಿಷ್ಯ ಹಾಳಾಗೋಗುತ್ತೆ ಅಂತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ಮುಸಲ್ಮಾನರ ಮತಗಳನ್ನ ಕಿತ್ತಾಕ್ಬಿಡ್ತಾರೆ, ಹುಷಾರಾಗಿರಿ ಅಂತ. ಆದ್ರೆ MLA ಕಂಟೆಸ್ಟ್ ಮಾಡಕ್ ಮಾತ್ರ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ. ದಾವಣಗೆರೆ ಸೌತ್ ಅಲ್ಲಿ ಶೂದ್ರರು ಬಿಜೆಪಿಗೆ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಬನ್ನಿ ಅಂತಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ನ್ಯಾಯ ಸಿಗಲ್ಲ. SIR ಪ್ರಕ್ರಿಯೆ ಬಗ್ಗೆ ಇರ್ತಕ್ಕಂಥ ದೊಡ್ಡ ಭಯನೇ ಬಿಜೆಪಿಗರು ಮುಸಲ್ಮಾನರ ವೋಟ್ ಬ್ಯಾಂಕ್ ನ ಕಟ್ ಮಾಡ್ಬಿಡ್ತಾರೆ ಅಂತ. ಆದ್ರೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಕ್ಕಾಗಲ್ಲ. ಕಾಂಗ್ರೆಸ್ಗೆ ವೋಟ್ ಹಾಕಕ್ ಮಾತ್ರ ಮುಸಲ್ಮಾನರು ಬೇಕು. ಕೇರಳದಲ್ಲಿ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಕ್ಕೆ ಜಮೀರ್ ಅಹಮದ್ ಖಾನ್ ಬೇಕು, ಮಂತ್ರಿ ಕೊಡಕ್ಕೆ ಜಮೀರ್ ಅಹಮದ್ ಖಾನ್ ಬೇಡ. ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ಅಂತಂದಾಗ ಯಾರ್ ಜಮೀರು ಅಂತ ಕೇಳಿ ಈಗಳಾಗ SS ಮಲ್ಲಿಕಾರ್ಜುನ್ ವಿರುದ್ಧ ಕ್ರಮ ಆಗಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಆಡಿಯೋ ಇಟ್ಕೊಂಡು ಅವ್ರನ್ನ ಡಿಲೇ ಮಾಡಿದ್ರಪ್ಪ. ಗೊತ್ತಿಲ್ಲ. ಶೂದ್ರರು ಬಿಜೆಪಿಗೆ ಹೋಗ್ಬೇಡಿ, ಬಟ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಲ್ಲ, ವೋಟ್ ಹಾಕೊಂಡಿರಿ. ಹಾಗಾಗಿ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಯಾರಿಗ್ ನ್ಯಾಯ ಕೊಡಕ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದು ಮುಸಲ್ಮಾನರ ಮಧ್ಯೆ ನಡೀತಕ್ಕಂಥ ಚರ್ಚೆ. ವೋಟ್ ಬಿಜೆಪಿಗೆ ಹಾಕ್ಬಿಡಿ, ಕಾಂಗ್ರೆಸ್ಗಾಗಿ ಟಿಕೆಟ್ ಕಾಂಗ್ರೆಸ್ ಕೊಡಲ್ಲ. ಆದ್ರೆ ಅದಕ್ಕೆ ಮಾತ್ರ ಉತ್ತರ ಸಿಗಲ್ಲ. 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ 2029ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದಕ್ಕೆ ದೇಶದ ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಬೆಂಬಲ ಅಗತ್ಯ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೆದ AITUC 316ನೇ ಅಖಿಲ ಭಾರತ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ್ರು ಸಿಎಂ. ಇಂಟೆಕ್ ಮೂಲದ ದೇಶದ ಶ್ರಮಿಕರು ಹಾಗೂ ಕಾರ್ಮಿಕರ ಬಲ ಹೆಚ್ಚಾಗಿದೆ ಅಂತ ಹೇಳಿದ್ರು. ನಾನು ಸರ್ಕಾರದ ಪ್ರತಿನಿಧಿಯಾಗಿದ್ದು ಯಾವಾಗಲೂ ಕಾರ್ಮಿಕರ ಪರವಾಗಿಯೇ ಇರ್ತೇನೆ. ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಕಾರ್ಮಿಕರು, ಮಹಿಳೆಯರು ಹಾಗೂ ಜನಸಾಮಾನ್ಯರ ಹಿತಕ್ಕಾಗಿ ರೂಪಿಸಲಾಗಿದೆ. ಈ ಯೋಜನೆಗಳನ್ನ ಪ್ರಧಾನಿ ಸೇರಿದಂತೆ ಹಲವಾರು ಜನ ಟೀಕಿಸಿದ್ರು. ಆದ್ರೆ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಜನರಿಗೆ ನೆರವಾಗಲೆಂದೇ ಅವುಗಳನ್ನ ಜಾರಿಗೆ ತರಲಾಯಿತು. ಪ್ರತಿ ವರ್ಷ 50,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಲಾಗ್ತಾ ಇದೆ. ಟೀಕೆ ಮಾಡಿದವರೇ ಎಂದು ಗ್ಯಾರಂಟಿ ಯೋಜನೆಗಳನ್ನ ಅನುಕರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ಮೇಲೆ ವಿಶ್ವಾಸವಿಟ್ಟು ಸರ್ಕಾರದ ಜವಾಬ್ದಾರಿ ನೀಡಲಾಗಿದೆ. ನಾನು ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗ್ತೇನೆ.
ಸಂವಿಧಾನದ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕುಗಳನ್ನ ನೀಡಿದ್ದು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ನ್ಯಾಯ ಒದಗಿಸಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಡಿ ಕೆ ಶಿವಕುಮಾರ್ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಇನ್ನೊಂದು ಅಂದ್ರೆ ಕನ್ನಡಿಗರಿಗೆ ಖಾಸಗಿ ಕ್ಷೇತ್ರದ ಉದ್ಯೋಗ ಮೀಸಲಾತಿ ಒಂದು ಬಿಲ್ಲು ಸಂತೋಷ್ ಲಾಡ್ ಮಂಡ್ಸಕ್ ಹೋಗಿದ್ರು ಕಳೆದ ಬಾರಿ. ಅದನ್ನ ತಡೆದು ಬಿಟ್ರಪ್ಪ ಕ್ಯಾಬಿನೆಟ್, ಸಿದ್ದರಾಮಯ್ಯ ಕ್ಯಾಬಿನೆಟ್ ನ ಕೆಲ ಮಂತ್ರಿಗಳು. ಈ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋ ತರ ಖಾಸಗಿ ಕ್ಷೇತ್ರದಲ್ಲೂ ಕನ್ನಡಿಗರಿಗೆ ಮೀಸಲಾತಿ ತರುವಂತ ಕಳೆದ ಬಾರಿಯ ಸಂತೋಷ್ ಲಾಡ್ ಮಂಡ್ಸಂತ ಬಿಲ್ ಅನ್ನ ಇಲ್ಲಿ ತರೋಕೆ ಮನ್ಸು ರೆಡಿ ಆಗಿದಂತ ಬಿಲ್ ಅನ್ನ ಇಲ್ಲಿ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ 101 ಹೊಸ ಫ್ಯಾಕ್ಟ್ರಿ ಬಂದು 1000 ಜನ ಕೆಲ್ಸಕ್ಕೆ ಸೇರಿದ್ರೆ 500 ಜನ ಬೇರೆ ರಾಜ್ಯದವರು, ಇನ್ನು 500 ಜನ ನಮ್ಮವರು. ಇದು ಕಡಿಮೆ 50-50 ಸಿಗಲ್ಲ, ಸಮ್ ಟೈಮ್ 20% ಕನ್ನಡದವರು ಇರ್ತಾರೆ. ಸೊ ಹಾಗಾಗಿ ಅದೊಂದು ಬಿಲ್ ತನ್ನಿ ಅಂತ ಕೇಳ್ಕತ್ತೀನಿ. ಕೆಂಪೇಗೌಡ ದಿನಾಚರಣೆ ವೇಳೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಮಾರಂಭದ ವೇಳೆ ತೀವ್ರ ಜಟಾಪಟಿ ನಡೆದು ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸೆಯುವ ವಿಫಲ ಪ್ರಯತ್ನ ನಡೆದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದಂತ ಆರೋಗ್ಯ ಸಚಿವ ಯುಟಿ ಖಾದರ್, ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣವನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ವಿಪಕ್ಷಗಳು ರಾಜಕೀಯ ಮಾಡಲಿ, ಆದ್ರೆ ಚಪ್ಪಲಿ ಹಿಡ್ಕೊಂಡು ರಾಜಕೀಯ ಮಾಡಬಾರದು. ಪ್ರದೀಪ್ ಈಶ್ವರ್ ಅವರಿಗೆ ಯಾರು ಚಪ್ಪಲಿ ಎಸೆದ್ರೋ ಅವರೇ ಮುಂದೆ ಒಂದು ದಿನ ಬಂದು ಹಾರ ಹಾಕಿ ಅಭಿನಂದಿಸುವ ಕಾಲವು ಬರುತ್ತೆ ಅಂತ ಹೇಳಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಲಿದೆ ಅಂತ ಹೇಳಿದ ಆರೋಗ್ಯ ಸಚಿವ ಯುಟಿ ಖಾದರ್, ದೇವೇಗೌಡರು ಪ್ರಧಾನಿಯಾದಾಗ ನಾವು ತುಂಬಾ ಖುಷಿ ಪಟ್ಟಿದ್ವಿ. ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು. ಆದ್ರೆ ಅವರ ಪಕ್ಷದ ಕಾರ್ಯಕರ್ತರು ಕಾಲಲ್ಲಿ ಹಾಕಿರ್ತಕ್ಕಂಥ ಚಪ್ಪಲಿ ಹಿಡಿದು ರಾಜಕೀಯ ಮಾಡ್ತಿದ್ದಾರೆ. ದ್ವೇಷ ರಾಜಕಾರಣವನ್ನ ರಾಜ್ಯದ ಜನ ಒಪ್ಪಲ್ಲ. ಪ್ರದೀಪ್ ಈಶ್ವರ್ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ಒಬ್ಬ ಚಪ್ಪಲಿ ಹಾಕ್ತಾಗ ವಾಪಸ್ ಅವರಿಗೆ ಚಪ್ಪಲಿ ಎಸೆಯೋದು ದೊಡ್ಡ ವಿಚಾರ ಅಲ್ಲ, ಚಿಕ್ಕ ಮಗುನು ಆ ಕೆಲಸ ಮಾಡುತ್ತೆ. ಆದ್ರೆ ಚಪ್ಪಲಿ ಎಸೆದವರನ್ನ ನೋಡಿ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಹೋಗುವ ದೊಡ್ಡ ಗುಣ ಪ್ರದೀಪ್ ಈಶ್ವರ್ಗೆ ಇದೆ ಅಂತ ಯುಟಿ ಖಾದರ್ ಹೇಳಿದ್ರು. ಪ್ರದೀಪ್ ಈಶ್ವರ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೋಗಿಲ್ಲ, ಕಂಪ್ಲೇಂಟ್ ಆಗಿತ್ತು, ಈಗ ಅರೆಸ್ಟ್ ಮಾಡೋರು ಅವ್ರನ್ನ. ಡಿ ಕೆ ಶಿವಕುಮಾರ್ ದೇವೇಗೌಡರು ಕಾಲಿಗೆ ಬಿದ್ರು, ಆಗ ಖುಷಿ ಆದ್ರಪ್ಪ JDS ಅವ್ರು, ಹಂಗೇನಿಲ್ಲ ಅಂತಿಲ್ಲ. ಆದ್ರೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರು, ಹಾಗಂತ ಹೊಡೆದಿದ್ ಸರಿ ಅಂತ ಹೇಳ್ತಾ ಇಲ್ಲ. ಯಾರು ಯಾರ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋ ಕನಿಷ್ಠ ಪರಿಜ್ಞಾನಗಳು ಇರ್ಬೇಕಾಗತ್ತೆ. ಐ ಥಿಂಕ್ ಕುಮಾರಸ್ವಾಮಿ ಅವರು MP ಆದಾಗ ಫಸ್ಟ್ ಟೈಮ್ 1998 ಆ ಟೈಮಲ್ಲಿ ಇನ್ನು SSLC ಪಾಸ್ ಮಾಡಿರಲ್ಲ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಫಸ್ಟ್ ಟೈಮ್ MLA. ಆದ್ರೆ ಮಾತಾಡೋ ಮಾತುಗಳು ಮಾತ್ರ ಒಂದ್ 30 ವರ್ಷ 50 ವರ್ಷ ರಾಜಕಾರಣ ಮಾಡ್ದಂಗಿರುತ್ತೆ. ಹಾಗಾಗಿ ಆಯಾ ತಕ್ಕಂಗೆ ಟ್ರಿಗರ್ ಮಾಡಿದಾಗ ಏನಾಗುತ್ತೆ, ಈ ಆಕ್ಷನ್ ಅಂಡ್ ರಿಯಾಕ್ಷನ್ಸ್. ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಹಾರ ಹಾಕಿದ್ರೆ ಇವರು ಹಾರ ಹಾಕ್ತಿದ್ರೇನೋ. ಆದ್ರೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಡಿದಂತ ಮಾತುಗಳು ಇಷ್ಟು ಟೀಕೆನ ಇವರು ಮಾಡಲ್ಲ. ಡಿ ಕೆ ಶಿವಕುಮಾರ್ ಸಹ ಪದಗಳನ್ನ ಬಳಕೆ ಮಾಡಲ್ಲ. ಒಂದಂತಕ್ಕೆ ನಕ್ತರ್ ಸುಮ್ನೆ ಕೇಳಿದ್ರೆ ಹೇ ನಮ್ಮಣ್ಣ ಕುಮಾರಣ್ಣ ಅಂತಾರೆ. ಟೀಕೆ ಮಾಡ್ಬೇಕಾದ್ರು ಆತರ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಆದ್ರೆ ಪ್ರದೀಪ್ ಈಶ್ವರ್ ಮಾಡ್ತಿರೋ ದಾಟಿ, ಮಾತನಾಡೋ ಶೈಲಿ ಇದು ಬೇರೆ ತರನೇ ಇದೆ. ಮನುಷ್ಯ ಬಿಫೋರ್ MLA ಬೇರೆ, ಆಫ್ಟರ್ MLA ಬೇರೆ, ಹಾಗಾಗಿ ಬೇರೆ ಬೇರೆ ಇರುತ್ತೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿಸದ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಮತ್ತು JDS ಅಸ್ತಿತ್ವದ ಬಗ್ಗೆ ಮಾತನಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಿಂದಲೇ ಭಾರಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಅಸ್ತಿತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿಗರೇ, 2018ರಲ್ಲಿ ನಿಮ್ಮ ಅಸ್ತಿತ್ವ ಉಳಿಸಿಕೊಳ್ಳಕ್ಕೆ ಯಾರ ಮನೆಗೆ ಬಂದು ಕಾಲಿಡಿದ್ರಿ ಅಂತ HDK ಈಗ ನೇರ ಪ್ರಶ್ನೆ ಹಾಕಿದ್ದಾರೆ. JDS ಇರುವುದು ಸೀಟುಗಳಿಗಾಗಿ ಅಲ್ಲ, ಜನರಿಗಾಗಿ. ಕಾವೇರಿ ಪರವಾಗಿಯೂ ನಮ್ಮ ಹೋರಾಟ ನಿರಂತರವಾಗಿದೆ. ನಮಗೆ 2 ಸೀಟು ಇರಲಿ ಅಥವಾ 120 ಸೀಟ್ ಇರಲಿ, ನಾವು ಯಾವಾಗಲೂ ಜನರ ಜೊತೆಯೇ ಇರುತ್ತೇವೆ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಹೈಡ್ರಾಮಾದ ಬೆನ್ನಲ್ಲೇ JDS ಕಾರ್ಯಕರ್ತರಿಗೆ ಎಚ್ ಡಿ ಕುಮಾರಸ್ವಾಮಿ ಶಾಂತವಾಗಿರೋಕೆ ಕರೆ ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತವರು, ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗುವುದು ಬೇಡ. ಪ್ರಚೋದನೆ ಮಾಡಲೆಂದೇ ಒಂದು ಗುಂಪು ಸಮಾಜದಲ್ಲಿ ಕೆಲಸ ಮಾಡ್ತಿದೆ. ಯಾರ ವಿರುದ್ಧವೂ ಧಿಕ್ಕಾರ ಕೂಗೋದು ಬೇಡ, ಅಶಾಂತಿ ಸೃಷ್ಟಿಸುವುದು ಬೇಡ, ಚಪ್ಪಲಿ ಎಸೆಯುವುದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಸ್ಪಷ್ಟಪಡಿಸಿದರು. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ವರ್ತನೆಗೆ ಮಾರ್ಮಿಕವಾಗಿ ಅವರ ನಡವಳಿಕೆಗೆ ನನ್ನದೊಂದು ನಮಸ್ಕಾರ ಅಂತ ಲೇವಡಿ ಮಾಡಿದ್ದಾರೆ. ಇಲ್ಲಿ ಮಂಡ್ಯದ MLA ಗಣಿಗ ರವಿಕುಮಾರ್, ಚಲುವರಾಯಸ್ವಾಮಿ ಅವರು ಒಂದು ಟೀಕೆ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ. ಆದ್ರೆ ಪ್ರದೀಪ್ ಈಶ್ವರ್ ಮಟ್ಟಕ್ಕೆ ಕೇಳಿದು ಏನು ಟೀಕೆ ಮಾಡಲ್ಲ. ಪ್ರದೀಪ್ ಈಶ್ವರ್ ಬಳಸೋ ಪದಗಳು, ಆಡೋ ಮಾತುಗಳೇನು ಮುತ್ನಂಗಿರಲ್ಲ.
ಅಲ್ವಾ? ಮದ್ದಾನೆಗಳ ತರ JDS ಕಾರ್ಯಕರ್ತರು ರೊಜ್ಕೇಳಂಗ್ ಮಾತಾಡ್ತಾರೆ. ಅದರ ಪರಿಣಾಮಗಳು ಮನೆ ಕೆಡಿಸು ಇನ್ನೇನೋ ಒಲೆ ಕೆಡಿಸು ಅನ್ನೋ ತರ ಏನೋ ಮಾಡಕ್ಕಾಗಲ್ಲ ಅವರನ್ನೇ ಬರ. ಪ್ರದೀಪ್ ಈಶ್ವರ್ ಮಾತಿಗೆ ಪ್ರತಿಫಲ, ರೈಟ್ ಅವರ್ ರಾಂಗ್ ಕಾನೂನು ತೀರ್ಮಾನ ಕಾನೂನು ಚೌಕಟ್ಟಲ್ಲಿ ಆಗುತ್ತೆ. ಬಟ್ ಆಡದಂತ ಮಾತುಗಳು ಪ್ರಚೋದನಕಾರಿ ಮಾತುಗಳ ಏನು ಅಂತ ನೋಡ್ಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ಕಾರ್ಯಕರ್ತನ ಬಂಧನ ಮಾಡಿರುವುದನ್ನ ಖಂಡಿಸಿರ್ತಕ್ಕಂಥ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬಂಧಿತನಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ 4 ಪೊಲೀಸರು ಬಂಧಿಸಿದ ಬೆನ್ನಲ್ಲೇ ಬಂಧಿತ JDS ಕಾರ್ಯಕರ್ತನಿಗೆ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಕ್ಷದ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಅಖಿಲ್ ರೆಡ್ಡಿ ಜಿಡಮಾಕಲಹಳ್ಳಿ ಅವರನ್ನ ಬಂಧಿಸಿರೋದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಅಖಿಲ್ ರೆಡ್ಡಿ ಅವರಿಗೆ ಬೇಕಾದ ಸಂಪೂರ್ಣ ಕಾನೂನಿನ ಬೆಂಬಲ ನೀಡಿ ನಮ್ಮ ಕಾರ್ಯಕರ್ತನ ರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ. ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದೆಗುಂದದಿರಿ. ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಸಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹತ್ತಿಕ್ಕುವ ಪ್ರಯತ್ನವನ್ನ ನಾವು ಸಹಿಸೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗುವವರೆಗೂ ನಾವು ವಿಶ್ರಮಿಸೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಮಾರಂಭದ ವೇಳೆ ತೀವ್ರ ಜಟಾಪಟಿ ನಡೆದು ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆಯುವ ವಿಫಲ ಪ್ರಯತ್ನ ಮಾಡಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಮಂದಿ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದಂತ ಹಿನ್ನೆಲೆ ಇದು ಪ್ರತಿಫಲ ಅನ್ನೋದು JDS ಕಾರ್ಯಕರ್ತರ ಮಾತು. ಹುಷಾರು, ಮಂಡ್ಯ ಗಿಂಡೆ ಕಡೆ ಬಂದು ಇನ್ನೂ ಜಾಸ್ತಿ ಇರುತ್ತೆ ಅಂತ ಒಂದಷ್ಟು ಜನ ಕಾಮೆಂಟ್ ಕೂಡ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಮಂಡ್ಯ ಆಸ್ತಿಗೆ ಬಂದ್ರೆ ನಿಮ್ಮನ್ನು ಬಿಡ್ತೀವ ಅಂತಾನು ಕೂಡ ಕಾಮೆಂಟ್ ಹಾಕ್ತಿದ್ದಾರೆ. ಹುಚ್ಚರನ್ನ ಹುಚ್ಚ ಎನ್ನುತ್ತಾರೆ ಅಂತ ಬಿಜೆಪಿ ನಾಯಕರೊಬ್ರು ವ್ಯಂಗ್ಯ ಮಾಡೋರೆ. ಹೌದು, ಪ್ರದೀಪ್ ಈಶ್ವರ್ ಇನ್ನು ಮೆಚೂರ್ಡ್ MLA ಅಮಾಯಕರ ಮೇಲೆ FIR ಹಾಕಿದ್ರೆ ಚಿಕ್ಕಬಳ್ಳಾಪುರ ಬೆಂಕಿ ಆಗುತ್ತೆ, ಹೀಗಂತ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತವರು, ಪ್ರದೀಪ್ ಈಶ್ವರ್ ಹೇಳೋದು ಎಲ್ಲಾ ಸುಳ್ಳು ಅಂತ ಎಲ್ರಿಗೂ ಗೊತ್ತು. ನಿಮಗಿಷ್ಟ ಬಂದಂತೆ ಆಡೋದಕ್ಕೆ ಇದು ಯಾರಪ್ಪನ ಜಾಗೀರ್ದಾರ್ ಅಲ್ಲ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ನಾನು ಎನ್ನುವುದನ್ನ ಬಿಡಬೇಕು. ಚಿಕ್ಕಬಳ್ಳಾಪುರ ಚರಿತ್ರೆಯ ಪುಟದಲ್ಲಿ ನಿನ್ನೆ ನಡೆದ ಘಟನೆ ಕಪ್ಪು ಚುಕ್ಕೆ ಅಂತ ಸಂದೀಪ್ ರೆಡ್ಡಿ ಕಿಡಿಕಾರ. ಪ್ರದೀಪ್ ಈಶ್ವರ್ ವಯಸ್ಸು ಚಿಕ್ಕದಿದ್ರು ಶಾಸಕರಾದ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಅವರು ದೊಡ್ಡಣ್ಣನ ಸಮ. ಆದ್ರೆ ಪ್ರದೀಪ್ ಈಶ್ವರ್ ಶಾಸಕ ಸ್ಥಾನಕ್ಕೆ ಯಾರನ್ನಲ್ಲ. ಮೊದಲು ಪ್ರದೀಪ್ ಈಶ್ವರ್ ನಾನು ಎಂಬುದನ್ನ ಬಿಡಬೇಕು ಅಂತ ಸಲಹೆ ಕೊಟ್ರು. ನೀವು ಶಾಸಕರಲ್ಲ ಅಂದಿದ್ರೆ ನಿಮ್ಮನ್ನ ಯಾರು ಕೇರ್ ಮಾಡಲ್ಲ. ಶಾಸಕ ಸ್ಥಾನಕ್ಕೆ ಅಗೌರವ ಹಾಗೂ ಚ್ಯುತಿ ತರುತ್ತಿದ್ದೀರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಜಾತ್ಯತೀತವಾಗಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ. OBC ಅಂದ್ರೆ ನೀವೇನು ಅಸ್ಪೃಶ್ಯರಲ್ಲ. ನಿಮ್ಮನ್ನ OBC ಎಂದು ಯಾರು ಹೊರಗಡೆ ಕೂರಿಸಿಲ್ಲ. ಜಾತಿ ಅಂತ ಜಾತಿ ಹೊಡೆಯುವ ಕೆಲಸ ಯಾಕೆ ಮಾಡ್ತೀರಾ ಅಂತ ಸಂದೀಪ್ ರೆಡ್ಡಿ ಖಾರವಾಗಿ ಪ್ರಶ್ನೆ ಮಾಡಿದ್ರು. ನೀವೇನು ಫೈಟಿಂಗ್ ಮಾಡೋಕ್ ಬಂದಿದ್ದೀರಾ? ಯಾರ ಮೇಲೆ ಮೀಸೆ ತಿರ್ತಿದ್ದೀರಾ? ಯಾರ ಮೇಲೆ ತೊಡೆ ತರ್ತಾ ಇದ್ದೀರಾ ಅಂತ ಸಂದೀಪ್ ರೆಡ್ಡಿ ಪ್ರಶ್ನೆ ಮಾಡಿದ್ರು. ಪ್ರದೀಪ್ ಈಶ್ವರ್ನಿಂದ ಪದೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಮಾನ ಆಗ್ತಿದೆ. ಭ್ರಷ್ಟರನ್ನ ಭ್ರಷ್ಟ ಅಂತಾರೆ, ಹುಚ್ಚರನ್ನ ಹುಚ್ಚ ಅಂತಾರೆ. ಇಡೀ ದೇಶದಲ್ಲಿ ಸಾಕಷ್ಟು ಬಾರಿ ಭ್ರಷ್ಟ ಅಂತ ಕೇಳಿದ್ದೇವೆ, ಹುಚ್ಚ ಎನ್ನುತ್ತಿರುವುದು ಇದೇ ಮೊದಲ ಬಾರಿಗೆ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ವ್ಯಂಗ್ಯವಾಡಿದ್ರು. ಅಲ್ಲ, ದಾವಣಗೆರೆಗೆ ಹೋಗ್ತಾರೆ ಇದೇ ಕತೆ, ಚಿಕ್ಕಬಳ್ಳಾಪುರದಲ್ಲಿ ಈ ಕತೆ, ಓದೋದ್ ಕಡೆ ಪ್ರದೀಪ್ ಈಶ್ವರ್ ಯಾಕೆ ಹಿಂಗೆ ಅಂತ. DK ಶಿವಕುಮಾರ್ ಯಾವಾಗ್ಲೂ ಹೇಳ್ತಾರೆ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ, ಅವಕಾಶ ಬಳಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ. ದೇವರು ಪ್ರದೀಪ್ ಈಶ್ವರ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಬಳಸ್ಕೊಂಡು ಹೋಗ್ಬೇಕು. ಬಳಸ್ಕೊಂಡು ಹಿಂಗೆ ಬಾಯಲ್ಲಿ ಏನೇನೋ ಬಳಸಿದ್ರೆ ಇವೆಲ್ಲ ಕತೆಗಳು ಬೇರೆ ಆಗ್ತವೆ. ಯಾಕೆ ಬೇಕಪ್ಪ ಇವೆಲ್ಲ ಅಂತ ಒಂದ್ಸಲ ಅನ್ಸುತ್ತೆ. ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಶಾಸಕ GT ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಅವರು, ನನಗೆ ಮೊಬೈಲ್ ಸರಿಯಾಗಿ ಬಳಸೋಕೆ ಬರೋದಿಲ್ಲ, ಇನ್ಸ್ಟಾಗ್ರಾಮ್ ನೋಡೋದಿಲ್ಲ, SMS ಓದೋಕೆ ಕೂಡ ಬರೋದಿಲ್ಲ, ನನ್ನ PAಗಳು ಕರೆಗಳನ್ನ ಮಾಡ್ಕೊಡ್ತಾರೆ, ನಾನು ಟಿವಿಯನ್ನ ನೋಡಿಲ್ಲ. ಆದ್ದರಿಂದ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿ. ಜನರು ಅಭಿವೃದ್ಧಿಗಾಗಿ ನನ್ನ ಜೊತೆ ಇದ್ದಾರೆ. 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿಮ್ಮ ಜೊತೆ ಇರ್ತೇವೆ ಅಂತ ಜನರು ಹೇಳ್ತಿದ್ದಾರೆ. ಅಭಿವೃದ್ಧಿ ಬಿಟ್ರೆ ಬೇರೆ ರಾಜಕಾರಣ ನನಗೆ ಗೊತ್ತಿಲ್ಲ ಅಂತ ತಿಳಿಸಿದ್ರು. ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿ, ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಕೇಂದ್ರ ಸಚಿವರಾಗಿದ್ದಾರೆ, ಅವರಿಗೆ ಸಾಕಷ್ಟು ಅನುಭವ ಇದೆ, ಪಕ್ಷವನ್ನ ಉಳಿಸುವ ಶಕ್ತಿ ಅವರಲ್ಲಿದೆ, ನನಗೂ ಸಚಿವನ ಕೆಲಸ ಮಾಡಲು ಅವರು ಸಹಾಯ ಮಾಡಿದ್ದಾರೆ. ಕುಮಾರ ಪರ್ವ ಯಶಸ್ವಿಯಾಗಿದ್ದು ಚಾಮುಂಡೇಶ್ವರಿ ಕ್ಷೇತ್ರದ ಜನರಿಂದ ಮಾತ್ರ, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇಂತಹ ಸಮಾವೇಶ ನಡೆದಿಲ್ಲ ಅಂತ GT ದೇವೇಗೌಡರು ಹೇಳಿದ್ರು. DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವ ಕುರಿತು ಕೇಳಿದ ಪ್ರಶ್ನೆಗೆ, ನಾನು ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿಲ್ಲ, ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದ ನಂತರ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕೆಲವರು ಹೇಳಿದ್ರು, ಆದ್ರೆ ನಾನು ಕಾಂಗ್ರೆಸ್ಗೆ ಹೋಗಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ರು. GT ದೇವೇಗೌಡರು, HD ದೇವೇಗೌಡರು ಬಿಟ್ಟರೆ GT ದೇವೇಗೌಡರಪ್ಪ ಸೌಂಡ್ ಆಗೋದು JDS ಅಲ್ಲಿ.
ನೋಡ್ಬೇಕು ಏನಾಗುತ್ತೆ, ಎಲೆಕ್ಷನ್ ಟೈಮ್ ಏನ್ ಮಾಡ್ತಾರೆ ಅಂತ ನಡೀತಾ ಇರತ್ತೆ. ರಾಜ್ಯ ರಾಜಕಾರಣದಲ್ಲಿ ಈಗ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಕುರುಬ ಸಮುದಾಯದ ವೋಟ್ ಬ್ಯಾಂಕ್ ಸೆಳೆಯೋಕೆ ಬಿಜೆಪಿ ಭಾರಿ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸುತ್ತಲೇ ಕುರುಬ ಸಮುದಾಯ ಬಿಜೆಪಿಗೆ ಬರುವಂತೆ ಮುಕ್ತ ಆಹ್ವಾನ ಕೊಟ್ಟರು. ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಕುರುಬ ಸಮಾಜ ಕಾಂಗ್ರೆಸ್ನಲ್ಲಿದೆ ಅನ್ನೋದು ಗೊತ್ತು, ಆದ್ರೆ ಅಲ್ಲಿ ಈಗ ಎಲ್ಲವೂ ಮುಗಿದು ಹೋಗಿದೆ. ನಮ್ಮೊಂದಿಗೆ ಬನ್ನಿ, ನಿಮಗೆ ನಾಯಕತ್ವ ಕೊಡ್ತೀವಿ ಅಂತ ಜೋಶಿ ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ನೂತನ ರಾಜ್ಯಸಭಾ ಸದಸ್ಯ ನಾಗರಾಜ್ ಅವರ ಅಭಿನಂದನಾ ಸಮಾವೇಶದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿ ಮಾತನಾಡಿದ್ರು. ಈ ವೇಳೆ ಕುರುಬ ಸಮಾಜವನ್ನ ಪಕ್ಷಕ್ಕೆ ಆಹ್ವಾನಿಸಿದ ಅವರು, ಬಿಜೆಪಿ ಪಕ್ಷಕ್ಕೆ ನಿಮ್ಮ ಸಮಾಜದ ಅಗತ್ಯವಿದೆ. ಹಾಲು ಮತ ಸಮಾಜ ನಮ್ಮೊಡನೆ ಬಂದ್ರೆ ನಾವು ಹಾಲಿನಲ್ಲಿ ಸಕ್ಕರೆಯಂತೆ ಬೆರೆತು ಇರ್ತೇವೆ. ಮುಂದಿನ ವಿಧಾನಸಭೆ ಚುನಾವಣೆಗಳಲ್ಲಿ 2 ಜಿಲ್ಲೆಗೆ ಒಬ್ಬರಂತೆ ಕುರುಬ ಸಮಾಜದ ನಾಯಕರಿಗೆ ಟಿಕೆಟ್ ನೀಡುವ ಆಲೋಚನೆ ಕೂಡ ಪಕ್ಷಕ್ಕಿದೆ ಅಂತ ದೊಡ್ಡ ರಾಜಕೀಯ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಬಿಜೆಪಿ ಮೇಲ್ವರ್ಗದ ಪಕ್ಷ ಎನ್ನುವ ವಿಪಕ್ಷಗಳ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ ಅಂಕಿ ಅಂಶಗಳ ಸಮೇತ ತಿರುಗೇಟು ಕೊಟ್ಟರು. ಬಿಜೆಪಿ ಕೇವಲ ಮೇಲ್ವರ್ಗದ ಪಕ್ಷ ಅಲ್ಲ, ಇದು ಎಲ್ಲಾ ಸಮಾಜದವರನ್ನ ಒಗ್ಗೂಡಿಸಿಕೊಂಡು ಹೋಗುವಂತ ಪಕ್ಷ. ಪ್ರಸ್ತುತ ಕೇಂದ್ರ ಸಚಿವರಲ್ಲಿ 47 ಜನರು ಓಬಿಸಿಗೆ ಸೇರಿದವರಾಗಿದ್ದಾರೆ. ಇಷ್ಟೇ ಅಲ್ಲ, ದೇಶಾದ್ಯಂತ ಇರುವ ಬಿಜೆಪಿಯ ಸುಮಾರು 1800 ಶಾಸಕರಲ್ಲಿ 790 ಜನ ಹಿಂದುಳಿದ ವರ್ಗದವರೇ ಇದ್ದಾರೆ ಅಂತ ಜೋಶಿ ಹೇಳಿದ್ರು. ಅವರಿಗೆ ಕಳೆದ ಬಾರಿ ಕುರುಬ ಸಮುದಾಯದ ವಿನೋದ ಸೊಟ್ಟಿ ಒಳ್ಳೆ ಪೈಪೋಟಿ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಇಳಿದ ಮೇಲೆ ನಿಮ್ಗಲ್ಲಿ ಹಾನಗಲ್ಲು, ಶಿಗ್ಗಾವಿ ಸೇರ್ಕೊಂಡಂಗೆ ಕುಂದಗೋಳ, ಇಲ್ಲೆಲ್ಲ ಕುರುಬ ಸಮುದಾಯದ ಮತ ಜಾಸ್ತಿ ಇದೆ. ಹಾಗಾಗಿ ಜೋಶಿ ಅವರು ಆ ಸಮುದಾಯದವ್ರನ್ನ ಸೆಳೆಯೋಕೆ ಹೊರಟಿದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ನಾನು ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಕುರುಬ ಸಮುದಾಯ ಒಂದ್ ಸ್ವಲ್ಪ ಟುವರ್ಡ್ಸ್ ಬಿಜೆಪಿ ಕಡೆ, ಸಿದ್ದರಾಮಯ್ಯ ಇಳಿಸೋದ್ರಲ್ಲ ಅನ್ನೋ ಸೆಟ್ಕೋ ಬಿಜೆಪಿ ಮೇಲೆ ಪ್ರೀತಿಗೋ ಅತ್ಲ ಕಡೆ ಇತ್ಲ ಕಡೆ ಹೋಗ್ತಾರೆ ಒಂದ್ ಸ್ವಲ್ಪ. ನಾನು ಅಡ್ಡ ಮತದಾನ ಮಾಡಿದ ಬಗ್ಗೆ ಏನಾದ್ರೂ ಒಂದೇ ಒಂದು ಸಾಕ್ಷ್ಯ ತೋರಿಸಿದ್ರೆ ಇವತ್ತೇ ರಾಜಕೀಯ ನಿವೃತ್ತಿ ಪಡಿತೇನೆ ಅಂತ ಪಕ್ಷದ ಕಾರ್ಯಕರ್ತನಾಗಿ ಬಿಜೆಪಿ ಕಚೇರಿಯಲ್ಲಿ ಕಸ ಹೊಡಿತೇನೆ, ಗೇಟ್ ಕಾಯ್ತೀನಿ ಅಂತ ಲಿಂಗಸ್ಕೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹೇಳಿದ್ದಾರೆ. ರಾಯಚೂರಿನ ಲಿಂಗಸ್ಕೂರಿನಲ್ಲಿ ಮಾತನಾಡಿದಂತ ವಜ್ಜಲ್, ಆಣೆ ಪ್ರಮಾಣದಲ್ಲಿ ಪಕ್ಷದವರು ಏನೇ ತೀರ್ಮಾನ ತೆಗೆದುಕೊಂಡ್ರು ನಾನು ರೆಡಿ ಇದ್ದೇನೆ. ಮೈಸೂರಿನ ಪತ್ರಿಕೆಯೊಂದರಲ್ಲಿ ನನ್ನ ಹೆಸರು ಪ್ರಕಟವಾಗಿದೆ ಅನ್ನೋದನ್ನ ಕೇಳಿದ್ದೀನಿ ಅಂದ್ರು. ನಾನು ಬಿಜೆಪಿ ಶಾಸಕ ಅಂತ ಇವತ್ತಿಗೂ ನನ್ನ ಅವರ ಆಫೀಸ್ಗೆ ಬರಲು ಬಿಟ್ಟಿಲ್ಲ. ಕ್ಷೇತ್ರಕ್ಕೆ ಅನುದಾನ ಕೇಳಿದಾಗ್ಲೂ ಬಿಜೆಪಿ ಶಾಸಕನಿಗೆ ಯಾಕೆ ಕೊಡಬೇಕು ಅಂತ ಮಾತನಾಡಿದ್ದಾರೆ. 40 ವರ್ಷದಿಂದ ಗುತ್ತಿಗೆದಾರಿಕೆ ಮಾಡ್ಕೊಂಡು ಬಂದಿದ್ದೇನೆ. ಈ ಸರ್ಕಾರ ಬಂದ ಮೇಲೆ 3 ವರ್ಷದಿಂದ ನನ್ನ ಕಂಪನಿ ಕಚೇರಿ ಬಂದ್ ಮಾಡಿದ್ದೀನಿ. ನನ್ನ 700 ರಿಂದ 750 ಕೋಟಿ ಬಿಲ್ ಹಿಡ್ಕೊಂಡು ಕೂತಿದ್ದಾರೆ. ಇವತ್ತಿಗೂ ₹1 ಪೇಮೆಂಟ್ ಕೊಟ್ಟಿಲ್ಲ. ಇವರಿಗೆ ಓಟ್ ಹಾಕ್ಬೇಕಾ? 172 ಕೋಟಿ ರಿಕವರಿ ಮಾಡಿದ್ದಾರೆ, ಅದಕ್ಕೆ ಇವರಿಗೆ ಓಟ್ ಹಾಕ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದುಡ್ಡಿನ ಅವಶ್ಯಕತೆಯೂ ನನಗಿಲ್ಲ, ಯಾರ ಹತ್ರವೂ ಕೇಳಲ್ಲ, ಭಗವಂತ ನನಗೆ ಎಲ್ಲಾ ಕೊಟ್ಟಿದ್ದಾನೆ ಅಂತ ಲಿಂಗಸ್ಕೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹೇಳಿದ್ದಾರೆ. ಇನ್ನು RSS ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಮಾನಪ್ಪ ವಜ್ಜಲ್, RSS ಬಗ್ಗೆ ಪ್ರಿಯಾಂಕ ಖರ್ಗೆ ಹೇಳಿಕೆಗಳು ಸಮಂಜಸವಲ್ಲ. ಏನೋ ಅವರ ಪ್ರಕಾರ ಹೆಸರು ಗಳಿಸಬೇಕು, ಹೈಲೈಟ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾತನಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾನಪ್ಪ ವಜ್ಜಲ್ ವಾಗ್ದಾಳಿನ ನಡೆಸಿದ್ರು. ಮಾನಪ್ಪ ವಜ್ಜಲ್ ಬಿಜೆಪಿ ಗೆದ್ರು, JDS ಹೋಗಿದ್ರು, ಮತ್ತೆ ಬಿಜೆಪಿ ಗೆದ್ದಿದ್ದಾರೆ. ದುಡ್ಡು ಬೇಕಾದಂಗೈತೆ, ಹೆಲಿಕಾಪ್ಟರ್ ಇಟ್ಕೊಂಡಂತ MLA ಪ್ರೀವಿಯಸ್ ಅವರು, ನಾನೇ ಶ್ರೀಮಂತ, ಅವ್ರ ದುಡ್ಡು ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳ್ತಾವ್ರು. ಅವ್ರು ನನ್ನೇ 700-800 ಕೋಟಿ ತಡೆ ಹಿಡಿದವ್ರು ಇವರು ಕಾಂಗ್ರೆಸ್ ಸರ್ಕಾರದವರು. ಅವ್ರ ಆಫೀಸ್ ನಾನೇ ಯಾಕೆ ಹೋಗ್ಲಿ, ನಾನೇ ಯಾಕೆ ಕೋಟ್ ಹಾಕ್ಲಿ ಅಂತ ಇರ್ಬೋದೇನೋ. ದುಡ್ಡು ಬೇಕಾಗಿಲ್ಲ ಮಾನಪ್ಪ ವಜ್ಜಲ್ಗೆ, ಅವ್ರು ಆರಾಮಾಗಿ ಅವರೇ ಬಿಜೆಪಿಲಿ. ಬಾಂಗ್ಲಾದೇಶದಲ್ಲಿ ನಡೆದ ಭಾರಿ ವಿದ್ಯಾರ್ಥಿ ದಂಗೆಗೆ ಮತ್ತು ರಾಜಕೀಯ ದ್ರೋಹದ ಬಳಿಕ ಭಾರತದಲ್ಲಿ ಆಶ್ರಯ ಪಡೆದಿರತಕ್ಕಂಥ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಈಗ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವರ್ಷವೇ ನಾನು ಬಾಂಗ್ಲಾದೇಶಕ್ಕೆ ಮರಳಿದ್ದೇನೆ ಅಂತ ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಹೇಳಿದ್ದಾರೆ. ತಾವೇನು ದೇಶದಿಂದ ಶಾಶ್ವತವಾಗಿ ಓಡ್ಬಂದಿಲ್ಲ, ಅಲ್ಲಿನ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ಮತ್ತು ತಮ್ಮ ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬೋಕೆ ಶೀಘ್ರದಲ್ಲೇ ಮರಳೋದಾಗಿ ಅವರು ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ತಮಗೆ ಎದುರಾದ ಪರಿಸ್ಥಿತಿಯ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಮತ್ತು ವ್ಯವಸ್ಥಿತ ರಾಜಕೀಯ ಪಿತೂರಿ ಇತ್ತು ಅಂತ ಹಸೀನಾ ಪುನರುಚ್ಚರಿಸಿದ್ದಾರೆ. ದೇಶದಲ್ಲಿ ಶಾಂತಿ ಕದಡಲು ಹವಣಿಸುತ್ತಿರುವ ಶಕ್ತಿಗಳ ವಿರುದ್ಧ ಹೋರಾಡೋಕೆ ತಾವು ಸಿದ್ಧರಾಗಿರೋದಾಗಿ ತಿಳಿಸಿದ್ದಾರೆ. ಕಠಿಣ ಪರಿಸ್ಥಿತಿಯಲ್ಲಿ ತಮಗೆ ಆಶ್ರಯ ನೀಡಿ ರಕ್ಷಿಸಿದ ಭಾರತ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಐತಿಹಾಸಿಕ ಬಾಂಧವ್ಯ ಎಂದಿಗೂ ಮುರಿಯಲಾರದ್ದು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ಬಾಂಗ್ಲಾದೇಶವನ್ನ ಮುನ್ನಡೆಸುತ್ತಿರುವ ಮಧ್ಯಂತರ ಸರ್ಕಾರವು ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ವಿಫಲವಾಗಿದೆ ಅಂತ ಟೀಕಿಸಿರ್ತಕ್ಕಂಥ ಅವರು ತಕ್ಷಣವೇ ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಸಾರ್ವತ್ರಿಕ ಚುನಾವಣೆಗಳನ್ನ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೆದ ಭಾರಿ ರಾಜಕೀಯ ದ್ರೋಹ ಮತ್ತು ವಿದ್ಯಾರ್ಥಿ ದಂಗೆಯ ಬಳಿಕ ದೇಶ ತೊರೆದು ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಈಗ ವಾಪಸ್ ಹೋಗಕ್ಕೆ ರೆಡಿ ಆಗಿದ್ದಾರೆ, ಕೂಲ್ ಆಗಿದೆ ಬಾಂಗ್ಲಾ ಅಂತ. ಇದಿಷ್ಟು ಇಂದಿನ ಸುದ್ದಿ. ತಾವೇನ್ ಹೇಳ್ತೀರಿ? ಪ್ರದೀಪ್ ಈಶ್ವರ್ ಹೇಳಿಕೆ ಹಾಗೆ ಅವರ ಮೇಲೆ ಚಪ್ಪಲಿ ಎಸೆದಂತ ಘಟನೆ, ತಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ, ಮಿಸ್ ಮಾಡಿ ಪ್ರತಿಯೊಬ್ರು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.